ಈ ಗೊಂದಲ ಶುರುವಾದಲ್ಲಿಂದ ಹಲವು ಚರ್ಚೆಗಳು ಬಂದಿದ್ದಾವೆ. ಕೆಲವು ಸಚಿತ್ರ ಆಗಿದ್ದಾವೆ, ಕೆಲವು ವಿಚಿತ್ರ ಆಗಿದ್ದಾವೆ. ಎಲ್ಲವನ್ನು ಕೂಡ ನೀವು ಕೇಳ್ಕೊಂತ ಬಂದಿದ್ದೀರಿ. ಮಾತನಾಡುವವರು ಒಂದು ಶ್ರೀಕಾರ ಹಾಕಿದ್ರು. ನಿನ್ನೆ ತಾನೇ ನಾನು ಭಾಳ ಹೆಮ್ಮೆ ಪಟ್ಟೆ. ಏನು ಹೆಮ್ಮೆ ಪಟ್ಟೆ ಅಂದರೆ, ಅಪ್ಪರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಹಳೇದೊಂದು ಮಾತು ನೆನಪು ಬಂತು. ಮಹಾತ್ಮರು ವಾಣಿ ಒಳಗೆ ಎಂತೆಂಥ ಶಕ್ತಿ ಇರ್ತದೆ ಹೇಳಕ್ ಬರಂಗಿಲ್ಲ, ತಡೋಬಾಡೋದು ನೋಡಿ ತಡೋಬೇಕಂತ ಹೇಳ್ಕೊಂಡು ಬಂದಿದ್ರು ನಮ್ಮ ಹಿರಿಯರು ಅಂತ. ಯಾಕೆ ಹೇಳ್ತಾರಂತಂದ್ರೆ, ಅಪ್ಪರ್ ಹಿಂಗೆ ಅಂದಗಳೇ ನಿನ್ನೆ ಈ ಜಿಲ್ಲೆದೊಳಗೆ ಎಷ್ಟೋ ಮಂದಿ ಮಠಕ್ಕೆ ಪಾಕಿಟ್ ಹೋದು ಅಂತ ತಿಳ್ಕೊಂಡು ಕೇಳಪಟ್ಟಿವಿ. ಅಪ್ಪರ್ ಒಂದು ಮಾತು ಅಂದದಕ್ಕೆ ಅವ್ರ ಕಿಶ ತುಂಬಿದ್ವಿ. ಎಂತ ಮಾತ್ರಿ ಇದು? ದೊಡ್ಡವ್ರ ವಾಣ್ಯಾಗ ಎಂತ ಶಕ್ತಿ ಇರ್ತೈತೆ ಹೌದಿಲ್ಲ? ತಿಳಿತಿಲ್ಲ ನಾ ಹೇಳಿದ ಮಾತು ನಿಮಗೆ, ಇದು ಇರ್ತೈತೆ ಹೌದಿಲ್ಲ? ಒಂದೇ ಒಂದು ಸಲ ಅವ್ರು ಇಷ್ಟು ವರ್ಷ ಹೇಳ್ಕೊಂಡು ಬಂದ್ರು, ಇಷ್ಟು ಸಲ ಹೇಳ್ಕೊಂಡು ಬಂದ್ರು. ಕಾಡಸಿದ್ದೇಶ್ವರ ಅಪ್ಪವರು ವರ್ಷ ಪೂರ್ತಿ ಹೇಳಿಲ್ಲ, ತಿಂಗಳ ಪೂರ್ತಿ ಹೇಳಿಲ್ಲ. ಒಂದೇ ಸಭೆದೊಳಗೆ ಒಂದೇ ಸಲ ಸಿಂಹ ಗರ್ಜನೆ ಹಾಕಿದ್ರು. ಎಲ್ಲವೂ ಕೊಯ್ ಅಂತ ಗಪ್ಪ ಆಗ್ಬಿಟ್ಟಾವ. ಎಲ್ಲಸು ಕೊಯ್ ಅಂತ ಗಪ್ಪ ಆಗ್ಬಿಟ್ಟಾವ. ಅವ್ರು ಕೊಯ್ ಅಂದ್ರೆ ಅವ್ರು ಹಿಂದಿದ್ದರಿಗೆ ಚುರುಕು ಮುಡಿತು. ಹಂಗಾಗಿ ಅವ್ರು ಸರ್ಕಾರಕ್ಕೆ ಚೂಬಿಟ್ಟು ಏನೇನೋ ಮಾಡಾಕತ್ರ. ಹಂಗಾಗಿ ಏನೇನೋ ಮಾಡಾಕತ್ರ. ಹೌದ್ರಿ, ನಮ್ಮ ಮಾತು ತಪ್ಪಿತ್ತಂದ್ರೆ ಮತ್ತೆ ಕೋಟೆ ಅವರಿಗೆ ಹಿಂಗೆಲ್ಲ ಹೇಳ್ತಲ್ಲ, ಇದಕ್ಕೆ ನೆಂತ್ರಿ ಅಂತ ತಿಳ್ಕೊಂಡು ಭಾಳ ಬುದ್ಧಿವಂತರು ಈಗಿನ ಕಾಲಕ್ಕೆ ಕ್ಷಾಣಾಕ್ಷರ ಅನ್ಸ್ಕೊಂಡ್ರಂತ ಭಾಳ ಬುದ್ಧಿಜೀವಿಗಳು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅವ್ರಿಗೆ ನಾನೊಂದು ಭಾಳ ಪ್ರೀತಿಯಿಂದ ಒಂದು ಮಾತು ಹೇಳಿದೆ. ಒಂದ್ಸಲ ಒಂದು ಕತ್ತಿಗೆ ಒಂದು ಹುಲಿಗೆ ಜಗಳ ನಡೆದಿತ್ತಂತೆ. ಕತ್ತಿ ಆಕಾಶ ನೋಡಿ ಎಷ್ಟು ಹಸುರೈತ್ ನೋಡಿ ಆಕಾಶ ಅಂತ ಹೇಳಕತ್ತಿತ್ತಂತೆ. ಹುಲಿ ಹೇಳ್ತಂತೆ, ಏ ಕತ್ತಿ, ಆಕಾಶ ಹಸಿರಿಲ್ಲ, ತಿಳು ನೀಲಿ ಐತೆ ಅಂತ ಹುಲಿ ಹೇಳಕತ್ತಿತ್ತಂತ. ಏ ಇಲ್ಲ, ಅದು ಹಸಿರೈತೆ ಅಂತ ಅದು ವಾದ ಮಾಡಕತ್ತು. ವಾದ ಹೋಗಿ ಇಲ್ಲಿತನ ಹೋಯ್ತಂದ್ರೆ, ಈ ಕಾಡಿನ ರಾಜ ಸಿಂಹ ಅದನ್ನಲ್ಲ, ಸಿಂಹಕ್ಕೆ ಕೇಳಮ್ಮು, ಸಿಂಹ ಏನ್ ಹೇಳ್ತಾನ ಅದೇ ಅಂತಿಮ ಅಂತಿಕೊಂಡು ಸಿಂಹದ ಹತ್ರ ಹೋಯ್ತಂತ. ಸಿಂಹ ಹೇಳಿತ್ತು, ಇಲ್ಲ ಆಕಾಶ ಹಸಿರೈತೆ ಅಂತ ತಿಳ್ಕೊಂಡು ಸಿಂಹ ಹೇಳಿತಂತೆ. ಅವಾಗ ಕತ್ತಿ ಕುಣಿದಾಡ್ಕೊಂತ ಹೋತು. ಹುಲಿ ಕೇಳ್ತಂತ, ನೀ ಸಿಂಹ, ಕಾಡಿನ ರಾಜ, ನೀ ಶಾಣೆ, ನಿನ್ನ ಬಲ್ಲಿ ಬಂದ್ರೆ ನ್ಯಾಯ ಸಿಗ್ತದಂತ ಬಂದು ನಿನಗೆ ಕೇಳಿದ್ರೆ ನೀ ಹಿಂಗ ಅಂದ್ಯಲ್ಲ ಅಂತ ತಿಳ್ಕೊಂಡು ಸಿಂಹಕ್ಕ ಹುಲಿ ಕೇಳಿತಂತ. ಅವಾಗ ಹುಲಿ ಸಿಂಹ ಒಂದು ಮಾತು ಹೇಳ್ತಂತ, ಹೋಗಿ ಕತ್ತಿ ಜೊತೆ ವಾದ ಕೇಳಿದ್ರು ಲೋಮಾರಾಯ ಅಂತಂತದ್ದು. ಅದಕ್ಕೆ ಕತ್ತಿ ಸಮಾನ ಅಲ್ಲಂತ ಹಂಗ ಅಂದಿನಿ ತಗೋ ಅಂತ. ಹಂಗಾಗಿ ಕೋರ್ಟು ಕೂಡ ಅಪ್ಪರಿಗೆ ಹಂಗ ಒಂದು ತಿಂಗಳ ದಿವಸ ಸ್ವಲ್ಪ ನಿರ್ಬಂಧ ಹಾಕೈತೇನಂತ ನಾವು ವಿಚಾರ ಮಾಡ್ಕೊಂಡೀವಿ. ನಾವು ಹಂಗೆ ವಿಚಾರ ಮಾಡ್ಕೊಂಡೀವಿ, ಯಾರ ಜೊತೆ ವಾದ ಹೇಳಿದ್ರೆ ಚಲೋ ಇರ್ತದೆ ಅನ್ನೋದ್ರ ಬಗ್ಗೆನೂ ಕೂಡ. ಹಾಗಾಗಿ ಒಂದೇ ಒಂದು ಕೊನೆಯದಾಗ ಹೇಳ್ತೀನಿ, ಸಮಯದ ಒತ್ತಡನು ಕೂಡ ಹೇಳಿದ್ದಾರೆ. ಮೈಕ್ ಬಂದ್ ಮಾಡೋದಕ್ಕೆ ಮೊದಲೇ ಮಾತು ಮುಗಿಸ್ತೀನಿ. ಇಲ್ಲಿ ಯಾರೋ ಹೀಗೆ ಒಂದು ಮಾತು ನೆನ್ಪು ಮಾಡಿಕೊಂಡ್ರು. ಏನ್ ನೆನ್ಪು ಮಾಡಿಕೊಂಡ್ರು ಅಂದ್ರೆ, ನಾವೆಲ್ಲರೂ ಕೂಡ ಇವತ್ತಿನಿಂದ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪರಿಂದ ಅದಿವೆ ಅಂತಕ್ಕಂಥ ಮಾತನ್ನು ಅವ್ರು ಘೋಷಣೆ ಮಾಡಿದ್ರು. ಹಾಗಾಗಿ ನಾನು ಹೇಳ್ತಕ್ಕಂಥ ಒಂದು ಮಾತೇನಂದ್ರೆ, ನಾವೆಲ್ಲರೂ ಅದೃಶ್ಯಪ್ಪರಿಂದ ಇರ್ತೀವಿ ಅನ್ನೋದು ಇದು ಬೇಡ. ಅದೃಶ್ಯಪ್ಪರಿಂದ ನಾವೆಲ್ಲರೂ ಇದ್ರೆ ಈ ಒಂದು ಸಭೆಯನ್ನ, ಈ ಒಂದು ಸಮಸ್ಯೆಯನ್ನ ಮಾತ್ರ ಗೆಲ್ಲಬಹುದು. ಆದ್ರೆ ನಮ್ಮೆಲ್ಲರಿಂದ ಅದೃಶ್ಯಪ್ಪರು ಇದ್ರಂದ್ರೆ 1000 ವರ್ಷಗಳ ಪರ್ಯಂತರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಗೆಲ್ಲುವ ಶಕ್ತಿ ನಮಗೆ ಬರ್ತದೆ, ಅದು ನಮಗೆ ಬರ್ತದೆ. ಹಾಗಾಗಿ ಇತಿಹಾಸದಿಂದ ನಾವು ಅದನ್ನು ಕಲಿಸಬೇಕಾಗಿದೆ. ಹಾಗಾಗಿ ಅದು ನಮ್ಮಿಂದ ಆಗಬೇಕಾಗಿದೆ. ಆ ರೀತಿಯಾಗಿ ಇವತ್ತಿನಿಂದ ನಾವೆಲ್ಲ ಅನೇಕ ಪರಂಪರೆಯ ಮಠಾಧೀಶರು ನಮ್ಮೆಲ್ಲ ಪರಂಪರೆಗಳನ್ನು ಬದಿಗೊತ್ತಿ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಸಬೇಕಂತ ತಿಳ್ಕೊಂಡು ಇವತ್ತೆಲ್ಲರೂ ಕೂಡ ಒಕ್ಕೊರಲಿನಿಂದ ಬಂದಿದ್ದೀವಿ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ನೀವು ಇವತ್ತು ಮಾತ್ರ ಕೈ ಎತ್ತಿ ನಾಳೆಗೆ ಮತ್ತೆ ಕೈ ಇಳಿಸುವಂತ ಕಾರ್ಯ ಆಗಬಾರದು. ಏನಿವತ್ತು ಈ ಹೆಜ್ಜೆ ಇಟ್ಟಿದ್ದೀವಿ, ಈ ಹೆಜ್ಜೆ ನಾವು ಗೆಲ್ಲೋವರೆಗೂ ಎಂದೂ ಕೂಡ ಹಿಂದೆ ಸರಿಬಾರದು. ಮುಂದಿನ ಪೀಳಿಗೆ ಕೂಡ ಈ ಹೆಜ್ಜೆಯನ್ನು ಹಿಡಿಬೇಕು ಅಂತಕ್ಕಂಥ ಸದಾಶಯನ ನುಡಿತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ.